ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ತುಂಬ ದಿನದಿಂದ ಬ್ಲಾಗಲ್ಲಿ ಬಂದಿರಲಿಲ್ಲ, ತುಂಬ ದಿನ ಆಯಿತು ಬರದೇ ಇರೋದು. ಇವಾಗ ಇದು ಫಸ್ಟ್ ವಿಡಿಯೋ ಮತ್ತು ತುಂಬ ದಿನಗಳ ನಂತರ ನಾನಿವತ್ತು ನನ್ನದು ದಿನ ಹೇಗೆ ಶುರುವಾಗಿ ಎಂಡಾಗುತ್ತೆ ಅಂತ ತೋರಿಸ್ತೀನಿ. ಹಿಂಗೆ ಲೇಟಾಗಿದ್ದೀನಿ. ಇವತ್ತು ನಂದು ಸೆಕೆಂಡ್ ಶಿಫ್ಟು. ಇವಾಗ ಆಲ್ರೆಡಿ 12 o'clock. ಇವಾಗ ಗುಡ್ ಆಫ್ಟರ್ನೂನು. ಇವತ್ತು ಗುರುವಾರ, ಎಲ್ಲರೂ ಹೋಗಿದ್ದಾರೆ. ನಾನು ಇವಾಗ ಇರೋದು ಬೆಂಗಳೂರಲ್ಲಿ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗಿದ್ದಾರೆ. ಸ್ಕೂಲಿಗೆ ನಮ್ಮ ಅಕ್ಕನ ಮಗಳು ಅವಳು ಸ್ಕೂಲಿಗೆ ಹೋಗಿದ್ದಾರೆ. ರೂಮ್ ಎಲ್ಲ ಖಾಲಿ ಇದೆ. ನಾನಿವಾಗ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಬೆಳಗ್ಗೆ ಎದ್ದು ಏನಿಲ್ಲ, ನನಗೇನು ಬರುತ್ತೋ ಅದನ್ನು ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಶೇಂಗಾ ಮತ್ತು ಕರಿಬೇವು. ಇವಾಗ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಚಿತ್ರಾನ್ನನೋ ಪಲಾವನ್ನೇ ಮಾಡ್ಕೊತೀನಿ. ಫಸ್ಟ್ ಬಂದಾಗ ನಂಗೆ ಅನಿಸಿದ್ದು ಬ್ಯಾಂಗ್ಳೂರಲ್ಲಿ ಚೆನ್ನಾಗಿ ಲೀಡ್ ಮಾಡ್ಬೋದು ಅಂತ. ಬಟ್ ಸಾಧ್ಯ ಇಲ್ಲ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಕೆಲಸ ಸಿಗುತ್ತೆ, ಆದರೆ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸಿಗೋವರೆಗೂ ನಮ್ಮ ಹತ್ರ ಆ ಥರ ಸ್ಕಿಲ್ ಇರಬೇಕು. ಆ ಸ್ಕಿಲ್ನ ನಾವು ಇಂಪ್ರೂವ್ ಮಾಡ್ಕೊಂಡಿರಬೇಕು. ಯಾವುದೇ ಸ್ಕಿಲ್ ಇಲ್ಲ ಅಂದರೆ ಬ್ಯಾಂಗ್ಳೂರಲ್ಲಿ ಸರ್ವೈವ್ ಮಾಡೋದು ತುಂಬ ಕಷ್ಟ. ಈವನ್ ಕಂಪ್ಯೂಟರ್ ಬರುತ್ತೆ ಅಂದ್ರೂ, ಕಂಪ್ಯೂಟರಲ್ಲಿ ಸಿಸ್ಟಮ್ ವರ್ಕ್ ಬರುತ್ತೆ ಅಂದ್ರೂ ಕಷ್ಟ. ನಾವು ಊರಲ್ಲಿ ಕಲ್ತಿರೋ ಕಂಪ್ಯೂಟರು, ಅವ್ರು ಕಲಿಸಿರೋ ಕಂಪ್ಯೂಟರು ಬೇರೆ ಇರುತ್ತೆ. ಇಲ್ಲಿ ಬಂದು ಅವ್ರ ಸಾಫ್ಟ್ವೇರಲ್ಲಿ ನಾವು ಕೆಲಸ ಮಾಡೋದು ಬೇರೆಯೇ ಇರುತ್ತೆ. ನಾನು ಪಲಾವು ಅಥವಾ ಚಿತ್ರಾನ್ನ ಮಾಡಿಕೊಂಡು ಇನ್ನೂ ರೆಡಿಯಾಗಿ ಕಂಪ್ನಿಗೆ ಬೇರೆ ಹೋಗಬೇಕು. 2 o'clock ನನಗೆ ಸೆಕೆಂಡ್ ಶಿಫ್ಟ್ ಇದೆ, ಹಾಗಾಗಿ ಹೋಗಲೇಬೇಕು. ಪಲಾವ್ ಮಾಡೋಕ್ಕಿಟ್ಟು ಕಸ ಗುಡಿಸ್ಕೊಂಡು ಎಲ್ಲ ಮನೇನ ಕ್ಲೀನಾಗಿಟ್ಟು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಬಂದು ಊಟ ಮಾಡೋಕ್ಕೆ ರೆಡಿ ನಾನೇ ಮಾಡಿದ್ದು. ಚೆನ್ನಾಗಿದ್ದರೆ ನಮಗೆ ಟೈಮ್ ಇಲ್ಲ, ಫುಲ್ಲು ಟೈಮಾಗಿ ಹೋಗಿದೆ. 1 ಗಂಟೆ. ಇಲ್ಲಿಂದ ನನ್ನ ಲೊಕೇಶನ್ಗೆ ಹೋಗೋಕ್ಕೆ ನನಗೆ ಇನ್ನೂ ½ an hour ಬೇಕು. ನಂಗೆ ರೆಡಿ ಆಗೋಕ್ಕೆ ಒಂದು 15 ನಿಮಿಷ ಬೇಕಿವು. ಅದೇನು ಜಾಸ್ತಿ ರೆಡಿ ಆಗೋಲ್ಲ. ಫಸ್ಟ್ ಊಟ ಮಾಡ್ತೀನಿ, ಆಮೇಲೆ ರೆಡಿ ಆಗ್ತೀನಿ. ಇಲ್ಲ, ನಂಗೆ ಆಲ್ರೆಡಿ ಟೈಮ್ ಆಗೈತಿ. ನನಗಿರೋದೇ ಒಂದು 10 ನಿಮಿಷ ಟೈಮ್ ಐತಿ. ಇವಾಗ ಲೈಟ್ ಹೋಗೋದು ಬರೋದಾಗ್ತೈತಿ. ಇದು ಮಾಯಿಶ್ಚರೈಸರ್ ಅಷ್ಟೇ. ಅಲ್ಲಿ ಇರ್ತದಲ್ಲ ಅದಕ್ಕೆ. ಇದು ಸನ್ಸ್ಕ್ರೀನ್. ಇದೆಲ್ಲ ನನ್ನ ಡಾಕ್ಟ್ರು ಸಜೆಸ್ಟ್ ಮಾಡಿರೋದು. ನನ್ನ ಸ್ಕಿನ್ ಆಲ್ರೆಡಿ ಫುಲ್ಲು ಡ್ಯಾಮೇಜ್ ಆಗೋಗಿದೆ. ಸ್ಕಿನ್ನಲ್ಲಿ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದೆ. ಫುಲ್ಲು ದಪ್ಪ ಪಿಂಪಲ್ಸ್ ಇತ್ತು. ಇವಾಗೇನು ಪಿಂಪಲ್ಸ್ ಓಕೆ ಇದೆ. ಡಾರ್ಕ್ ಸ್ಪಾಟ್ಸ್ ಎಲ್ಲ ಎದ್ದು ಕಾಣಿಸ್ತಿದ್ದಾವೆ. ಅದೇ ಇಲ್ಲಿ ನಿಮ್ಗೆ ಕಾಣಿಸಲ್ಲ ಇವಾಗ ವಿಡಿಯೋದಲ್ಲಿ. ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ತೀನಿ. ಈ ಫುಲ್ಲು ಇಲ್ಲೆಲ್ಲ ಪಿಗ್ಮೆಂಟೇಷನ್, ಇಲ್ಲಿ ಪಿಗ್ಮೆಂಟೇಷನ್, ಕಣ್ಣೆಲ್ಲ ಫುಲ್ ಡಿಹೈಡ್ರೇಷನ್ ಆಗಿರುತ್ತಲ್ಲ, ಫುಲ್ಲು ಬ್ಲ್ಯಾಕ್ ಆ ಥರ ಆಗಿರುತ್ತೆ. ಡಾಕ್ಟರ್ ನಾನು ಇದೆಲ್ಲ ಸಜೆಸ್ಟ್ ಮಾಡಿದ್ರು. ಅದು ಯಾಕಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಎಷ್ಟು ಬೇಕಷ್ಟು ಸನ್ಸ್ಕ್ರೀನ್ ತುಂಬಾ ಅನಿಸ್ತೀನಿ ನಾನು. ಯಾಕಂದ್ರೆ ಹಚ್ಕೊಂಡಿರ್ತೀನಿ, ಮಾಸ್ಕ್ ಹಾಕೊಂಡು ಹೋಗ್ತೀನಿ ಕಂಪ್ನಿಗೆ ಹೋಗೋವರೆಗೂ. ಫುಲ್ಲು ಬಸ್ಸಲ್ಲಿ ಹೋಗುವಾಗ, ನಾನು ಫ್ರೀ ಬಸ್ಸಲ್ಲೇ ಓಡಾಡೋದು. ಬಸ್ಸಲ್ಲಿ ಹೋಗುವಾಗ ಫುಲ್ ಇದಾಗಿರುತ್ತೆ. ನೀರು ಬಿಟ್ಕೊಂಡು ಎಲ್ಲ ಅದೇ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆಮೇಲೆ ಮತ್ತೆ ಹೋಗಿ ವಾಶ್ರೂಮಲ್ಲಿ ಹೋಗಿ ಸ್ವಲ್ಪ ಮಿರರ್ ಎತ್ಕೊಂಡು ಸ್ವಲ್ಪ ಸ್ವೆಟ್ ಆಗಿರೋದನ್ನ ಇದು ಕರೆಕ್ಟಾಗಿ ಕವರ್ ಆಗಿರುತ್ತೆ. ಏನು ಹಿಂಗೆ ಹೋಗಲ್ಲ. ನೆಕ್ ಹತ್ರನೂ ಹಚ್ಕೋಬೋದು. ಎಲ್ಲ ಕಡೆ ಫುಲ್ ನೆಕ್ಕು, ಫೇಸು ಎಲ್ಲ ಕಡೆ ಅಪ್ಲೈ ಮಾಡಿ ಅಂತ ಡಾಕ್ಟ್ರು ಸಕ್ಕತ್ತಾಗಿ ಬೈದರು ಅವರು.
ಯಾವ ಥರ ಬೈತಾರೆ ಅಂದರೆ ಇಂಗ್ಲೀಷಲ್ಲಿ ಬೈತಿದ್ರು, ಅದಕ್ಕೆ ಸ್ವಲ್ಪ ಓಕೆ ಆಗ್ತಿರ್ಲಿಲ್ಲ. ಇದು $4+ ಡಾರ್ಕ್ ಸ್ಪಾಟ್ಸು ಬ್ರೈಟ್ನಿಂಗ್ ಕ್ರೀಮು, ಇವನ್ ಸೆಲಿಮ್ಯಾಕ್ಸ್ ಅವ್ರದ್ದು. ಇದು ನನ್ನ ಸ್ಕಿನ್ನಿಗೆ ಸ್ವಲ್ಪ ವರ್ಕೌಟ್ ಆಗಲಿಲ್ಲ. ಇದು ನಾನು ಓನಾಗೆ ವೆಬ್ಸೈಟಿಂದ ನೋಡಿ ತರಿಸ್ಕೊಂಡಿದ್ದು, ಬಟ್ ಇದು ನಂಗೆ ವರ್ಕ್ ಆಗಲಿಲ್ಲ. ಅದಕ್ಕೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ನಂದು ಇಲ್ಲೆಲ್ಲ ಫುಲ್ ಇಲ್ಲೆಲ್ಲ ಡಾರ್ಕ್ ಆಗಿತ್ತು, ಇದು ಅದಕ್ಕೆ ವರ್ಕೌಟ್ ಆಗಿದೆ. ನನ್ನ ಫೇಸಿಗೆ ಮಾತ್ರ ವರ್ಕೌಟ್ ಆಗಿದೆ. ಯಾಕಂದ್ರೆ ನನ್ನ ಫೇಸ್ ಫುಲ್ ಸೆನ್ಸಿಟಿವ್. ಇದಿಲ್ಲ ಈ ಎಲ್ಬಲ್ಲಿರೋ ಡಾರ್ಕ್ ಎಲ್ಲ ಹೋಗಿದೆ. 2,000 ಕೊಟ್ಟು ತಂದಿದ್ದು ವೇಸ್ಟ್ ಮಾಡಿಲ್ಲ, ಬಟ್ ಯೂಸ್ ಆಗಿದೆ. ಕೈ ಯೂಸ್ ಆಗಿದೆ, ಫೇಸಿಗೆ ಯೂಸ್ ಆಗಿದೆ. ಖಾಲಿ ಆಗೋದು ಬಂತು, ಮತ್ತೇನು ತರಿಸಲ್ಲ. ಇದು ಚೆನ್ನಾಗಿದೆ, ಮಿನಿಮಲಿಸ್ಟ್ ಅವ್ರದ್ದು ಲಿಪ್ ಬಾಮ್. ಕಾಣಿಸ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟ ಏನು ಬೇಡ. ಫುಲ್ಲು ಆಯಿಲ್ ಹಾಕಿದ್ದೀನಿ ತಲೆಗೆ, ತಲೆ ಸ್ನಾನ ಮಾಡಿಲ್ಲ, ಇನ್ನೂ ಮಾಡಬೇಕು. ಹೇರ್ ಸ್ಟೈಲ್ ಮಾಡಲ್ಲ, ಯಾಕಂದ್ರೆ ನಾನು ಇವತ್ತು ಎದ್ದಿರೋದೇ ಲೇಟಾಗಿ. ಈ ಮಂತಲ್ಲಿ ಒಂದು ಲೀವ್ ಹಾಕಿಲ್ಲ, ಅದೇ ಖುಷಿ ನನಗೆ. ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅಂತ ಹೇಳಿ ಫಸ್ಟ್ ಶಿಫ್ಟಲ್ಲಿ ಎದ್ದೋಗೋದು ಕಷ್ಟ, ಬಟ್ ಆದರೂ ಹೋಗಿದ್ದೀನಲ್ಲ. ಇದು ಅಂದರೆ ನಮ್ಮದು 25 ಕನ್ಸಿಡರ್ ಮಾಡ್ತಾರಂತೆ. ಹಾಗಾಗಿ ನನಗೆ ಈ ಮಂತಲ್ಲಿ ಒಂದು ಲೀವ್ ಆಗಲ್ಲ. ಇನ್ನು ಇದು ಈ ವೀಕ್ ಏನಾಗುತ್ತೆ, ಈ ಫುಲ್ ವೀಕು ಆಗಸ್ಟಲ್ಲಿ ಕನ್ಸಿಡರ್ ಆಗುತ್ತೆ. ಬೆಂಗಳೂರಿಗೆ ಬಂದು ಬರೋ ಕೂದಲೆಲ್ಲ ಹೋದ್ಲು. ಏನಾದರೂ ಒಂದು ಶೇಪ್ ಕೊಡ್ಬೇಕು ನೆಕ್ಸ್ಟ್ ಲೆವೆಲಿಗೆ. ಈ ಥರ ಇಷ್ಟು ಎಕ್ಸ್ಟ್ರಾ ಏನೂ ರೆಡಿ ಆಗಲ್ಲ. ಕಾಣಿಸ್ತಿದ್ದೀನಿ, ಇದೆಲ್ಲ ಫುಲ್ ಕೂದಲು ಇಷ್ಟೊಂದಾಗಿದೆ. ವಾಚ್ ಹಾಕ್ತೀನಿ. ಹೆಂಗೆ ಅನ್ಸ್ಬಿಟ್ಟಿದೆ ಅಂದರೆ, ಒಂದೇ ವಾಚ್ ತೊಗೊಂಡು ಬ್ರ್ಯಾಂಡೆಡ್ ತೊಗೊಂಡ್ರೆ ಅದು ಒಂದು ಫುಲ್ಲು, ಈ ತೊಗೊಂಡಿದ್ದು 1 ವರ್ಷ ಆಯಿತು, ಈ ವಾಚಿನ ಒಂದು ಶೆಲ್ಲೋ ಹೋಗಿಲ್ಲ. ಸೊನೆಟಾ ಕಂಪ್ನಿ ಸೂಪರಾಗಿದೆ. ಮಾಸ್ಕ್ ಹಾಕ್ತೀನಿ ಇವಾಗ.
ಶೂಸು ಕಂಪಲ್ಸರಿ ಹಾಕ್ಕೊಳ್ಳಬೇಕು. ಚೆನ್ನಾಗಿರೋ ಶೂಸ್ ಅಂದರೆ ಓಕೆ. ಇವೆಲ್ಲ ಊರಲ್ಲಿದ್ದು ಅವಾಗೆಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಅಂತ ತೊಗೊಂಡಿದ್ದೆ. ಇಲ್ಲಿ ಬಂದಮೇಲೆ ಯೂಸ್ ಆಗ್ತಿದ್ದಾವೆಲ್ಲ. ಕಾಣಿಸ್ತಿದ್ಯಾ ನನ್ನ ಸ್ಕಿನ್ನು? ಟ್ರೀಟ್ಮೆಂಟ್ ನಡೆದಿದೆ. ಡಾಕ್ಟ್ರ್ ಹೆಂಗೆ ಬೈದ ಅಂದರೆ ಇಂಗ್ಲೀಷಲ್ಲಿ ಬೈದ ಅಂತ ಸಮಾಧಾನ. ಆರ್ಚ್ ಕಾಣಿಸ್ತಿದೆಯಾ? ಇಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ ಬರೋಕ್ಕೆ 10 ನಿಮಿಷ ಬೇಕು ನನಗೆ. ಹೆವಿ ಟೈಮ್ ಆಗ್ಯದ. ಬಸ್ ಸ್ಟಾಪಿಗೆ ಬಂದ ಬನ್ಸಂಕ್ರಿ ಬಸ್ ಬಂತು. 5 ಹತ್ಕೊಂಡು ಎಲೆಕ್ಟ್ರಾನ್ ಸಿಟಿ ಅಂತ ಟಿಕೆಟ್ ತೊಗೊಂಡ. ಏರ್ಪೋರ್ಟಿಂದ ಎಲೆಕ್ಟ್ರಾನ್ ಸಿಟಿ ಬರೋಕ್ಕೆ ಏನಿಲ್ಲ ಅಂದರೆ 20 ನಿಮಿಷ ಬೇಕು. ಅದೆಲ್ಲ ಸ್ಪೀಡಾಗಿ ಬಂತು. ಟ್ರಾಫಿಕ್ ಇತ್ತು. ಮತ್ತು ಎಲೆಕ್ಟ್ರಾನ್ ಸಿಟಿಯಿಂದ ಆ ಕಡೆ ಈ ಕಡೆ ಬರೋಷ್ಟರಲ್ಲಿ ಟೈಮೇ ಆಗೋಗಿತ್ತು. ಇಲ್ಲಿನೂ 15 ನಿಮಿಷ ಫುಲ್ಲು ಬಸ್ ರಶ್ ಇತ್ತು. ಬಸ್ಸಿಂದ ಕೆಳಗಿಳಿದ ತಕ್ಷಣ ಹಾಗೆ ಮೊಬೈಲ್ ಆನ್ ಮಾಡ್ದೆ, ಕ್ಯಾಮ್ರಾ ಆನ್ ಮಾಡಿದೆ. ಎಲ್ರಿಗೂ ಹಾಯ್ ಮಾಡೋಣ. ಎಲ್ಲರೂ ಹಾಯ್ ಮಾಡಿದ್ರು. ಆಯ್ತಿದೆ ನೋಡ್ರಿ. ಟೈಮ್ ಆಗಿತ್ತು. ಆಲ್ರೆಡಿ ಪಂಚ್ ಮಾಡಿ ಒಳಗೆ ಹೋದ್ವಿ. ಅದೇ ಟೈಮಿಗೆ ಮತ್ತೆ ಡ್ಯೂಟಿ ಟೈಮ್ ಮುಗಿಸ್ಕೊಂಡು ಮತ್ತೆ ಕ್ಯಾಬ್ ಹತ್ಕೊಂಡು ಬಂದ್ವಿ. ಇಷ್ಟೇ ನೋಡ್ರಿ ನನ್ನ ಬ್ಲಾಗು ಇವತ್ತಿಂದು. ಯಾಕಂದರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಬಾಯ್.